हरिः ओम् सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् द्वादशे संभृत्यधिकरणे तस्मिन् अधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयोविंशं सूत्रम् अस्मिन् अधिकरणे उपनिबद्धम् एकमात्रं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयोविंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम उद्धृत्य वेदपयसः कमलामिवाब्धे आलिङ्गिताखिलजगत्प्रभवैकमूर्तिम् विद्यामशेषजगतां सुखदामदाद्यः तं शङ्करं विमलभाष्यकृतं नमामि। ॐ उद्धृत्य वेदपयसः कमलामिवाब्धेः आलिङ्गिताखिलजगत्प्रभवैकमूर्तिम् विद्यामशेषजगतां सुखदामदाद्यः तं शङ्करं विमलभाष्यकृतं नमामि। तं शङ्करं विमलभाष्यकृतं नमामि। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकं द्वादशं संभृत्यधिकरणम्। ॐ संभृतिद्युव्याप्त्यपि चातः ॐ संभृतिद्युव्याप्त्यपि चातः। ಇದು ಈ 12ನೆಯ ಸಂಭೃತ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ
ಏಕಮಾತ್ರ ಸೂತ್ರ. ಈ ಸೂತ್ರಕ್ಕೆ ಸಂಬಂಧ ಏನು ಅಂತಂದ್ರೆ ಹಿಂದಿನ ಸೂತ್ರವೇ ಸಂಬಂಧ. ಹೇಗೆ ಅಂತಕ್ಕಂಥದ್ದನ್ನ ನೋಡೋಣ. ಇದರ ಪದ ವಿಭಾಗ ಅನ್ವಯ ಅವೆಲ್ಲ ಆಗಿದೆ. ಕೇವಲ ಅನ್ವಯ ಕ್ರಮವನ್ನ ಮಾತ್ರ ನೋಡಿ ಮುಂದುವರಿಯೋಣ. ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ. ಸಂಭೃತಿ ದ್ಯುವ್ಯಾಪ್ತಿ ಅಪಿ ಚ ಅತಃ. ಅಸ್ಮಿನ್ ಸೂತ್ರೆ ಚತ್ವಾರಿ ಪದಾನಿ ವಿದ್ಯಂತೆ. ಅನ್ವಯಸ್ತು ಚ ಅತಃ. ಅತಃ ಇತ್ಯುಕ್ತೆ ಅಸ್ಮಾದೇವ ಕಾರಣಾತ್. ಅಸ್ಮಾದೇವ ಕಾರಣಾತ್ ಇತ್ಯುಕ್ತೆ ಕಿಂ? ಪೂರ್ವೋಕ್ತ ಕಾರಣಾತ್. ಪೂರ್ವಸ್ಮಿನ್ ಅಧಿಕರಣೆ ಯತ್ ಕಾರಣಂ ಉಕ್ತಂ ತತ್ ಪೂರ್ವೋಕ್ತ ಕಾರಣಾತ್. ಕಿಂ ತತ್ ಪೂರ್ವೋಕ್ತ ಕಾರಣಂ ಇತ್ಯುಕ್ತೆ ಭಿನ್ನಸ್ಥಾನತ್ವ ದರ್ಶನಂ ತದೇವ ಕಾರಣಂ ಆಸೀತ್. ಅತಃ ಅತಃ ಇತ್ಯುಕ್ತೆ ಭಿನ್ನಸ್ಥಾನತ್ವ ದರ್ಶನಾತ್. ಭಿನ್ನಸ್ಥಾನತ್ವ ದರ್ಶನಾತ್ ಕಿಂ ಪ್ರಾಪ್ತಂ? ಸಂಭೃತಿ ದ್ಯುವ್ಯಾಪ್ತಿ ವಿಭೂತಿ ಅಪಿ ಶಾಂಡಿಲ್ಯ ವಿದ್ಯಾಯಾಂ ಅತ್ರ ಶಾಂಡಿಲ್ಯ ವಿದ್ಯಾಯಾಂ ನ ಉಪಸಂಹರ್ತವ್ಯೇ. ದ್ವೇ ಅಪಿ ವಿಭೂತಿ ಅತ್ರ ನ ಉಪಸಂಹರ್ತವ್ಯೇ ಅಂತ ಹೇಳಿದ್ರು. ಇದಕ್ಕೆ ಅರ್ಥ ನಮಗೆ ಗೊತ್ತಾಯ್ತು. ಹಿಂದೆ ಹೇಳಿದ ಕಾರಣದಿಂದಲೇ. ಯಾವುದು ಹಿಂದೆ ಹೇಳಿದ ಕಾರಣ? ಭಿನ್ನ ಸ್ಥಾನತ್ವ ದರ್ಶನ ಅಂತ ಹೇಳಿದ್ರು. ಬೇರೆ ಬೇರೆಯ ಸ್ಥಾನ. ಒಂದು ಆಧ್ಯಾತ್ಮಿಕವಾಗಿ ಅಕ್ಷಿಪುರುಷ ಸ್ಥಾನ, ಆದಿದೈವಿಕವಾಗಿ ಆದಿತ್ಯ ಮಂಡಲ ಸ್ಥಾನ ಅಂತ ಹೇಳಿ ಎರಡೂ ಸ್ಥಾನಗಳನ್ನು ಹೇಳಿದ್ದರು. ಆಯತನವನ್ನು ಹೇಳಿದ್ದರು. ಎರಡೂ ಸ್ಥಾನಗಳಲ್ಲಿ ಸ್ಥಾನಿ ಇದ್ದಾನಲ್ಲ, ಸ್ಥಾನದಲ್ಲಿ ಇರುವವನು ಯಾರವರು? ಸ್ಥಾನಿ. ಎರಡೂ ಸ್ಥಾನಗಳು, ಎರಡು ಬೇರೆ ಬೇರೆಯ ಸ್ಥಾನ. ಎರಡೂ ಬೇರೆ ಬೇರೆಯ ಸ್ಥಾನಗಳಲ್ಲಿ ಸ್ಥಾನಿಯು ಇದ್ದರೂ ಕೂಡ ಅವನು ಒಬ್ಬನೇ ಆಗಿರುವುದರಿಂದ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಪೂರ್ವಪಕ್ಷ ಆಗಿತ್ತು. ಇಲ್ಲ ಇಲ್ಲ, ಸ್ಥಾನಭೇದ ಇಲ್ಲಿ ಬಹಳ ಮುಖ್ಯ. ಸ್ಥಾನಭೇದವಾದ್ದರಿಂದ ಆಯಾಯ ಸ್ಥಾನಕ್ಕೆ ಯಾವ ಧರ್ಮಗಳು ವಿಹಿತವಾಗಿದೆಯೋ ಆ ಧರ್ಮವನ್ನು ಮಾತ್ರ ಅಲ್ಲಿಗೆ ಮಾತ್ರ ತೆಗೆದುಕೊಳ್ಳಬೇಕು, ಬೇರೆ ಕಡೆ ತೆಗೆದುಕೊಂಡು ಹೋಗಬಾರದು. ಆಯಾ ಸ್ಥಾನ ಅಲ್ಲಿಗೆ. ಹೌದು ತಾನೆ? ಮನೆಯಲ್ಲಿರುವಾಗ ಯಾವ ಸ್ಥಾನ ಆ ಒಂದು ನಿಯಮ ಏನಿದೆ ಅಲ್ಲಿ, ಬೇರೆ ಕಡೆ ಹೋದಾಗ ಅಲ್ಲಿ ನಿಯಮ ಆ ಥರ. ಆದ್ದರಿಂದ ಅಲ್ಲಿ ಹೇಳಿರುವ ಧರ್ಮಗಳನ್ನ ಇಲ್ಲಿ ಉಪಸಂಹಾರ, ಗುಣಗಳನ್ನು ಉಪಸಂಹಾರ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ ಎಂಬುದಾಗಿ ಸಿದ್ಧ ಮಾಡಿದ್ರು. ಮುಖ್ಯ ಕಾರಣ ಏನು ಕೊಟ್ಟಿದ್ರು? ಭಿನ್ನ ಸ್ಥಾನದ ದರ್ಶನ ಅಂತ. ಮತ್ತೆ ಮುಂದುವರಿದು ಈ ಸೂತ್ರದಲ್ಲಿಯೂ ಕೂಡ ನೋಡಿ, ಇದೇ ತರಹ ವ್ಯವಸ್ಥೆ ಈ ಶಾಂಡಿಲ್ಯ ವಿದ್ಯೆಯಲ್ಲೂ ಕೂಡ ಬರುತ್ತೆ. ಅಲ್ಲಿ ಎಲ್ಲಿ ಅದು ರಾಣಾಯಣೀಯ ಶಾಖೆಯಲ್ಲಿ ಬರ್ತಕ್ಕಂಥದ್ದು. ಇದು ಯಾವುದಿದು? ಸಾಮವೇದದ ಒಂದು ಶಾಖೆ ಇದು, ರಾಣಾಯಣೀಯ ಅಂತಕ್ಕಂಥದ್ದು. ಅದರಲ್ಲಿ ಬರತಕ್ಕಂಥದ್ದು. ಇದರಲ್ಲಿ ಬರತಕ್ಕಂತಹ ಕೆಲವು ಗುಣಗಳು ಅಂತ ಅಲ್ಲ, ವಿಭೂತಿಗಳನ್ನು ಹೇಳಿದ್ದಾರೆ. ಎಲ್ಲಿ? ಆ ಶಾಂಡಿಲ್ಯ ವಿದ್ಯೆಯಲ್ಲಿ ಅದೇ ಪುರುಷನಿಗೆ ಕೆಲವು ವಿಭೂತಿಗಳನ್ನು ಹೇಳಿದ್ದಾರೆ. ಯಾವುದು ವಿಭೂತಿ ಅಂತಂದ್ರೆ ಸೂತ್ರದಲ್ಲಿ ಎರಡು ವಿಭೂತಿಗಳನ್ನು ಮಾತ್ರ ಹೇಳಿದ್ದಾರೆ. ಒಂದು ಸಂಭೃತಿ, ಒಂದು ದ್ಯುವ್ಯಾಪ್ತಿ ಅಂತಕ್ಕಂಥದ್ದು. ಸಂಭೃತಿ ಅಂತಂದ್ರೆ ಏನು? ಸಂಭೃತಿ ಅಂದ್ರೆ ಧರಿಸಿಕೊಂಡಿರತಕ್ಕಂಥದ್ದು. ಏನನ್ನ ಧರಿಸಿಕೊಂಡಿರತಕ್ಕಂಥದ್ದು ಅಂದ್ರೆ ವೀರ್ಯ. ವೀರ್ಯ ಅಂದ್ರೆ ಉಪಲಕ್ಷಣವಾಗಿ ಹೇಳಿದ್ದದು. ಅಲ್ಲಿಗೇನು? ವೀರ್ಯ ಅಂದ್ರೆ ಅದು ಈ ಉಪಲಕ್ಷಣವಾಗಿ ಹೇಳಿರೋದ್ರಿಂದ ಅಲ್ಲಿ ಹಿಂದಿನ 6 ತೆಗೆದುಕೊಳ್ಳಬೇಕು. 6 ವಿಭೂತಿಗಳು. ಹೌದು ತಾನೆ? ಷಡ್ಗುಣೈಶ್ವರ್ಯ ಸಂಪನ್ನ ಅಂತಾರೆ ಭಗವಂತನಿಗೆ.
6 ಗುಣ. ಯಾವುದದು? ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜೋಭಿ ಸದಾ ಸಂಪನ್ನ. ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಇವು 6 ವಿಭೂತಿಗಳಿಂದ ಕೂಡಿದ್ದಾರೆ. ಅದಕ್ಕೋಸ್ಕರ ಹೇಳಿದ್ರು ಭಗವತ್ಪಾದ ಶಂಕರರು ನನ್ನ ಹೇಳಿದ್ರಲ್ಲ ನೋಡಿ ಜಿಜ್ಞಾಸುಗಳೇ, ಇಲ್ಲಿ ಮೇಲ್ನೋಟಕ್ಕೆ ಏನು ಕಾಣುತ್ತೆ? ಉಪಸಂಹಾರ ಮಾಡಿಕೊಳ್ಳಬಹುದು ಅಂತ ಕಾಣುತ್ತೆ. ಆ ಥರ ಅಲ್ಲ, ಉಪಸಂಹಾರ ಮಾಡಿಕೊಳ್ಳಬಾರದು. ಹೇಗೆ ನಾವು ಹಿಂದಿನ ಅಧಿಕರಣದಲ್ಲಿ ತಿಳಿಸಿರುವಂತೆ ಅಂತ ಹೇಳಿ ಇಲ್ಲಿ ಮತ್ತೊಂದು ಭಗವಾನ್ ಬಾದರಾಯಣರು ಸಂಭೃತಿ ದಿವ್ಯಾಪ್ತಿ ಅಂತ ಹೇಳಿಬಿಟ್ಟಿದ್ದಾರೆ. ಸಂಭೃತಿ ಎಂದೇನು? ಈ ವೀರ್ಯಾದಿಗಳು, ಇವುಗಳ ಸಂಭೃತಿ, ಇವುಗಳನ್ನು ಧರಿಸಿಕೊಂಡಿರ್ತಕ್ಕಂಥದ್ದು. ಇದನ್ನ ಮತ್ತೆ ದಿವ್ಯಾಪ್ತಿ ಅಂದರೆ ದ್ಯುಲೋಕವನ್ನೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂಥವನು ಎಂಬ 2 ವಿಭೂತಿಗಳನ್ನು ಹೇಳಿದ್ದಾರೆ. ಆದರೆ 2 ಅಲ್ಲ, ನಾವು ಹೇಳ್ತಾ ಇದ್ದೇವೆ ಸಂಭೃತಿ ದಿವ್ಯಾಪ್ತ್ಯಾದಯ ಅಪಿ. ಸಂಭೃತಿ ದಿವ್ಯಾಪ್ತಿ ಮೊದಲಾದ ಮುಂತಾದ ವಿಭೂತಿಗಳು, ಇವೆಲ್ಲಕ್ಕೆ ಏನು? ವಿಭೂತಿಗಳು, ಮಹಿಮೆಗಳು. ಇವು ಶಾಂಡಿಲ್ಯ ವಿದ್ಯೆಯಲ್ಲಿ ಏನು ನ ಉಪಸಂಹರ್ತವ್ಯೆ, ಅಲ್ಲಿ ಒಂದಕ್ಕೊಂದಕ್ಕೆ ಪರಸ್ಪರ ಅದನ್ನು ಬೆರೆಸಬಾರದು, ಉಪಸಂಹಾರ ಮಾಡಿಕೊಂಡು ಉಪಾಸನೆ ಮಾಡಬಾರದು. ಪರಸ್ಪರ ಅಂದ್ರೆ ಎಲ್ಲಿ? ಅಂದರೆ ಆಧ್ಯಾತ್ಮಿಕವಾಗಿ ಉಪಾಸನೆ ಮಾಡುವಾಗ ಮತ್ತೆ ಆದಿದೈವಿಕವಾಗಿ ಉಪಾಸನೆ ಮಾಡುವಾಗ. ಆಧ್ಯಾತ್ಮಿಕವಾಗಿ ಉಪಾಸನೆ ಮಾಡುವಾಗ ಆದಿದೈವಿಕವಾದ ಉಪಾಸನೆಗೆ ಯಾವ ಯಾವ ವಿಭೂತಿಗಳನ್ನು ಹೇಳಿದ್ದಾರೋ ಅದನ್ನು ತೆಗೆದುಕೊಳ್ಳಬಾರದು. ಮತ್ತೆ ಆದಿದೈವಿಕವಾಗಿ ಉಪಾಸನೆಯನ್ನು ಒಬ್ಬನೇ ಪುರುಷ ಆದಿದೈವಿಕವಾಗಿ ಉಪಾಸನೆಯನ್ನು ಮಾಡುವಾಗ ಆಧ್ಯಾತ್ಮಿಕವಾಗಿ ಯಾವ ವಿಭೂತಿಗಳನ್ನು ಹೇಳಿದ್ದಾರೋ ಅವುಗಳನ್ನು ಅಲ್ಲಿ ತೆಗೆದುಕೊಳ್ಳಬಾರದು. ಈಗ ಗೊತ್ತಾಯ್ತಲ್ಲ ಸರಿಯಾಗಿ? ಇದು ಸೂತ್ರಕ್ಕೆ ಅರ್ಥ ಆಯಿತು. ಈಗ ಈ ಸೂತ್ರಕ್ಕೆ ನಾವು ನೋಡ್ತಾ ಇದ್ದೀವಲ್ಲ, ಒಂದು ಲಕ್ಷಣ ಶ್ಲೋಕ ಅಂತ ಇದು. ಒಂದು ಸ್ವಲ್ಪ ಲಕ್ಷಣ, ಏನು ಲಕ್ಷಣ? ಸೂತ್ರ ಲಕ್ಷಣ ಅಂದ್ರೆ ಲಕ್ಷಣ ಅಂತ ಹೇಳೋಕ್ಕಾಗೋದಿಲ್ಲ. ಇದೊಂದು ಅರ್ಥ ಇದ್ದ ಹಾಗೆ. ಸೂತ್ರದ ಒಂದು ಖಂಡಿತ ಅರ್ಥ, ತಾತ್ಪರ್ಯ ಅರ್ಥ. ಏನು ಸೂತ್ರ ಏನು ಅರ್ಥ ಆಗುತ್ತೆ ಅಂತ ಶ್ಲೋಕವನ್ನು ಈಗ ನಾವು ನೋಡಿದ್ರೆ ಸ್ವಲ್ಪ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ಭಾಷ್ಯದಲ್ಲಿ ನಾವು ಓದಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಶ್ಲೋಕ ಒಂದ್ಸರಿ ಹೇಳ್ತೇವೆ, ಇವಾಗ ಅರ್ಥ ಆಗುತ್ತೆ, ಏನು ತೊಂದರೆ ಇಲ್ಲ. ಆಹಾರ್ಯಾವ ನವಾನ್ಯತ್ರ ಸಂಭೃತಾದಿ ವಿಭೂತಯ. ಇದು ಸಂಶಯ. ಆಹಾರ್ಯಾವ ನವ, ನವ ಆಯ್ತು ಅನಾಹಾರ್ಯಾವ ಅಂತ. ಆಹಾರ್ಯಾವ ನವ ಅಂದ್ರೆ ಉಪಸಂಹಾರ ಮಾಡಿಕೊಳ್ಳಬೇಕೋ ಅಥವಾ ಬೇಡವೋ? ಎಲ್ಲಿ? ಅನ್ಯತ್ರ. ಅನ್ಯತ್ರ ಅಂದ್ರೇನು? ಇನ್ನೊಂದು ಕಡೆ. ಇನ್ನೊಂದು ಕಡೆ ಅಂದ್ರೇನು? ಇನ್ನೊಂದು ಕಡೆ ಅಂದರೆ 2 ಸ್ಥಾನಗಳನ್ನು ಹೇಳಿದ್ದಾರೆ, ಆಧ್ಯಾತ್ಮಿಕ ಆದಿದೈವಿಕವಾಗಿ. ಹೀಗೆ ಆಧ್ಯಾತ್ಮಿಕವಾಗಿ ಹೇಳಿರ್ತಕ್ಕಂಥ ವಿಭೂತಿಗಳನ್ನು ಆದಿದೈವಿಕದಲ್ಲಿ ತೆಗೆದುಕೊಳ್ಳಬೇಕೇ ಬೇಡವೇ ಎಂಬತಕ್ಕಂಥದ್ದು. ಏನು ಆ ವಿಭೂತಿಗಳು ಹೇಳಿರ್ತಕ್ಕಂಥದ್ದು ಅಂದರೆ ಸಂಭೃತಾದಿ ವಿಭೂತಯ. ನೋಡಿ ಎಷ್ಟು ಕ್ಲಿಯರ್ ಆಗಿ ಜೋಡಿಸ್ಬಿಟ್ಟಿದ್ದಾರೆ. ಇದು ಸಂಶಯ. ಆಹಾರ್ಯಾವ ನವಾನ್ಯತ್ರ. ಅನ್ಯತ್ರ, ಅನ್ಯತ್ರ ಎಲ್ಲಿ ಬೇಕಾ ಅಲ್ಲಿ ಬೇಕಾದ್ರೆ 2 ಇದೆ. ಇಲ್ಲಿ ಮಾಡುವಾಗ ಅಲ್ಲಿ, ಅಲ್ಲಿ ಮಾಡುವಾಗ ಇಲ್ಲಿ. ಆದಿದೈವಿಕ ಆಧ್ಯಾತ್ಮಿಕ. ಸಂಭೃತಾದಿ ವಿಭೂತಯ ಆಹಾರ್ಯಾವ ನವ ಕುತ್ರ ಅನ್ಯತ್ರ. ಸರಿ, ಏನು ತೋರ್ತಾ ಇದೆ ನಮಗೆ? ಮೊಟ್ಟ ಮೊದಲಿಗೆ ಅಂದರೆ ಆಹಾರ್ಯ ಬ್ರಹ್ಮಧರ್ಮತ್ವಾತ್ ಶಾಂಡಿಲ್ಯಾದ್ ಆಚಕಾರಣಾತ್. ಮೊಟ್ಟ ಮೊದಲಿಗೆ ಏನು ಇದು ಸಂಶಯ ಯಾಕೆ ನಿಮಗೆ? ಅಲ್ಲಪ್ಪ, ಎರಡೂ ಕೂಡ ಆಧ್ಯಾತ್ಮಿಕವಾಗಿಯೇ ಹೇಳಿರಲಿ ಅಥವಾ ಆದಿದೈವಿಕವಾಗಿಯೇ ಹೇಳಿರಲಿ, ಯಾವುದೇ ಅದು ಯಾವುದನ್ನು ಹೇಳಿದ್ದಾರೆ? ವಿಷಯ ಯಾವುದು? ಯಾವುದನ್ನು ಕುರಿತು ಹೇಳಿದ್ದಾರೆ? ಅದು ಬ್ರಹ್ಮಧರ್ಮ ತಾನೆ. ಆದ್ದರಿಂದ ಆಹಾರ್ಯ ಇದನ್ನು ಉಪಸಂಹಾರ ಮಾಡಿಕೊಳ್ಳಬೇಕು, ಉಪಸಂಹಾರ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾಗಿದೆ. ಹೌದು ತಾನೆ? ಆಹಾರ್ಯ
ಬ್ರಹ್ಮ ಯಾಕೆ ಬ್ರಹ್ಮಧರ್ಮತ್ವ ಪಂಚಮಿ ವಿಭಕ್ತಿ ಬಂದಿದ್ದೇ ಕಾರಣ ಅಷ್ಟೇ. ಪಂಚಮಿ ಕಾರಣ ನಿರ್ದೇಶ ಬ್ರಹ್ಮಧರ್ಮತ್ವ. ಯಾಕೆ ಶಾಂಡಿಲ್ಯ ಆಯ್ತು, ಶಾಂಡಿಲ್ಯ ವಿದ್ಯೆಯಲ್ಲಿ ಬಂದರೆ ಅವನು ಹೇಳಿದ್ದಾರೆ ಮಾಡಬೇಕು. ಮತ್ತೆ ಇದೇನಿದು ಪೂರ್ವಪಕ್ಷ. ಮತ್ತೆ ಸಿದ್ಧಾಂತ ಸಿದ್ಧ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅಸಾಧಾರಣ ಧರ್ಮಾಣಂ ಪ್ರತ್ಯಭಿಜ್ಞಾತ್ರ ನಾಸ್ತ್ಯತಃ. ಅತಃ ಆದ್ದರಿಂದ ಏನಾದ್ದರಿಂದ ಅಸಾಧಾರಣ ಧರ್ಮಾಣಂ ಪ್ರತ್ಯಭಿಜ್ಞ. ಇಲ್ಲಿ ಈ ಒಂದಕ್ಕೊಂದು ಧರ್ಮಗಳನ್ನ ವಿಭೂತಿಗಳನ್ನ ಹೇಳಿದ್ದಾರಲ್ಲ, ಅದು ಅಸಾಧಾರಣ. ಅಸಾಧಾರಣ ಅಂದ್ರೇನು? ಸಾಧಾರಣ ಅಂತಂದ್ರೆ ಸಮಾನ ಅಂತ, ಅಸಾಧಾರಣ ಅಂದ್ರೆ ಸಮಾನವಾಗಿರತಕ್ಕಂಥದ್ದಲ್ಲ. ಇಲ್ಲಿ ಯಾವ ಮಹಿಮೆಗಳನ್ನು ವಿಭೂತಿಗಳನ್ನು ಹೇಳಿದ್ದಾರೋ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಆ ಧರ್ಮಗಳು ಅಸಾಧಾರಣವಾಗಿವೆ. ಅಸಾಧಾರಣ ಅಂದ್ರೇನು? ಎರಡೂ ಕಡೆ ಸಮಾನವಾಗಿ ನಾವು ಸ್ವೀಕಾರ ಮಾಡತಕ್ಕದ್ದಲ್ಲ. ಹೌದಾನೆ? ಇದು ಅಸಾಧಾರಣ ಧರ್ಮ. ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾನೆ, ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನು ದರ್ಪ ಏನು ಆ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಹೊಡಿತಾರೆ, ಏನೇನೋ ಮಾಡ್ತಾರೆ, ಕ್ರೌರ್ಯವನ್ನೇ ಪ್ರದರ್ಶನ ಮಾಡಿಬಿಡ್ತಾನೆ. ಅಲ್ಲಿಗೆ ಆ ಧರ್ಮ ಅದು, ಅವನ ಧರ್ಮ ಅದು ಮಾಡ್ಬೇಕದನ್ನ. ದುಷ್ಟ ನಿಗ್ರಹ ಅಂತಕ್ಕಂಥದ್ದು ಅವ್ರ ಧರ್ಮ. ಮನೆಗೆ ಬಂದ್ಮೇಲಿಂದ ಅಲ್ಲೇ ಬೇರೆ ಧರ್ಮ. ಹಾಗಾಗಿ ಏನು, ಅವೆರಡೂ ಧರ್ಮಗಳು ಅಸಾಧಾರಣ ಧರ್ಮಗಳು, ಒಂದಕ್ಕೊಂದು ಸೇರಿಸಬಾರ್ದು. ಅಲ್ಲಿಗೆ ಆ ಧರ್ಮ, ಇಲ್ಲಿಗೆ ಈ ಧರ್ಮ. ಹೀಗೆ ಎರಡೂ ಧರ್ಮಗಳು ಅಸಾಧಾರಣವಾಗಿರುತ್ತೆ. ಅದನ್ನ ಪ್ರತಿಭಿಜ್ಞೆ ಮಾಡಿದ್ದಾರೆ, ಎರಡು ಪ್ರತಿಜ್ಞೆ ಮಾಡಿದ್ದಾರೆ. ಆದ್ದರಿಂದ ನಾಸ್ತಿ. ನಾಸ್ತಿನೇನು ಈ ಒಂದು ಆಹಾರ್ಯ ಅಂತ ಹೇಳಿದ್ದಾರಲ್ಲ, ಅದು ನಾಸ್ತಿ. ಉಪಸಂಹಾರ ಅತ್ರ ನಾಸ್ತಿ. ಮತ್ತು ಅನಾಹಾರ್ಯ ಬ್ರಹ್ಮ ಮಾತ್ರ ಸಂಬಂಧೋತಿ ಪ್ರಸಂಜಕ. ಈಗ ಎಲ್ಲ ಸ್ವಾಮಿ, ಈ ಬ್ರಹ್ಮ ಎರಡೂ ಕಡೆ ಬ್ರಹ್ಮವನ್ನೇ ಕುರಿತು ಹೇಳಿದ್ದಾರಲ್ಲಪ್ಪ. ಅಯ್ಯೋ ಹೌದು ಸ್ವಾಮಿ, ಎರಡೂ ಕಡೆ ಬ್ರಹ್ಮವನ್ನೇ ಕುರಿತು ಹೇಳಿದ್ದಾರೆ. ಎರಡೂ ಕಡೆ ಪುರುಷ ಒಬ್ಬನೇ, ಪೊಲೀಸ್ ಸ್ಟೇಷನ್ನಲ್ಲೂ ಒಬ್ಬನೇ, ಮನೆಯಲ್ಲೂ ಒಬ್ಬನೇ. ಆದರೆ ಅಲ್ಲಿ ಧರ್ಮ ಅಲ್ಲಿಗೆ, ಇಲ್ಲಿ ಧರ್ಮ ಇಲ್ಲಿಗೆ. ಎರಡೂ ಕೂಡ ಸಾಧಾರಣ ಧರ್ಮಗಳಲ್ಲ. ಹೌದು ತಾನೆ? ಸಾಧಾರಣ ಧರ್ಮಗಳೇ ಬೇರೆ ಇದೆ, ಅದು ಬೇರೆ ವಿಚಾರ. ಎಲ್ಲೇ ಇರಲಿ ಅವನು ಊಟವನ್ನು ಮಾಡುತ್ತಾನೆ, ಸಾಧಾರಣ ಧರ್ಮ. ಮನೆಯಲ್ಲಾರು ಊಟ ಮಾಡ್ತಾನೆ, ಆಗಿರ್ತಾರೋ ಊಟ ಮಾಡ್ತಾನೆ, ಏನೋ ಮಾಡ್ತಾನೆ. ಇದು ಸಾಧಾರಣ ಧರ್ಮ ಅಲ್ಲ. ಬ್ರಹ್ಮ ಮಾತ್ರ ಸಂಬಂಧ ಆತಿ. ಈ ಬ್ರಹ್ಮ ಮಾತ್ರ ಸಂಬಂಧ ಇದ್ದರೂ ಕೂಡ ಇಲ್ಲಿ ಅನಾಹಾರ್ಯ ಅಂದ್ರೆ ಒಂದಕ್ಕೊಂದು ಪರಸ್ಪರ ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ತೀರ್ಮಾನ. ನೋಡಿ ಶ್ಲೋಕ, ಇವಾಗ ಶ್ಲೋಕ ಓದಿದ್ರೆ ನಮಗೆ ಪೂರ್ತಿಯಾಗಿ ಈ ಸಂವೃತ್ತ್ಯಧಿಕರಣದಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ಬಂದ್ಬಿಡುತ್ತೆ. ಆದರೆ ಭಾಷ್ಯವನ್ನು ನಾವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಈ ಶ್ಲೋಕದ ಅರ್ಥ ನಮಗೆ ಚೆನ್ನಾಗುತ್ತೆ. ಅಧ್ಯಯನ ಮಾಡಬೇಕು. ಏನೋ ಆಯಿತು, ಕಾಲಕ್ರಮ ಆಯಿತು, ಮರ್ತೋಯ್ತು, ಏನೋ ಆಯಿತು, ತಕ್ಷಣ ಜ್ಞಾಪಕ ಬೀಳಬೇಕಾಯಿತು, ಈ ಶ್ಲೋಕ ಹೇಳ್ಕೊಂಬಿಟ್ರೆ ಬೋದಾಯ್ತು. ಈ ಶ್ಲೋಕಾನು ಮರ್ತೋಯ್ತಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಶ್ಲೋಕಾನು ಮರ್ತೋಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ಅಷ್ಟೆ. ಇರಲಿ, ಶ್ಲೋಕನ ಇನ್ನೊಂದ್ಸರಿ ನೋಡ್ಬಿಟ್ಟು ಮುಂದೆ ಭಾಷ್ಯವನ್ನು ಪ್ರವೇಶ ಮಾಡೋಣ. ಓಂ ಸಂಭೃತಿ ದ್ಯುವ್ಯಾಪ್ತ್ಯಪಿ ಚಾತಃ. ಸೂತ್ರ ಹೇಳಿದ ತಕ್ಷಣ ಅದರ ಅನ್ವಯ ನಮಗೆ ಗೊತ್ತಾಗ್ಬಿಡ್ಬೇಕು. ಹೌದು ತಾನೆ? ಹಿಂದೆ ನೋಡಿದ ಚ ಅತಃ ಅಸ್ಮಾದೇವ ಕಾರಣಾತ್ ಭಿನ್ನ ಸ್ಥಾನತ ದರ್ಶನಾತ್ ಸಂಭೃತಿ ದಿವ್ಯಾಪ್ತಿ. ಇದ್ಯಾವುದಿದು? ವಿಭೂತಿ ನ ಉಪಸಂಹರ್ತವ್ಯೇ, ಉಪಸಂಹಾರ ಮಾಡಿಕೊಳ್ಳತಕ್ಕದ್ದು. ಅದಕ್ಕೆ ಸೂತ್ರೂಪವಾಗಿರ್ತಕ್ಕಂಥದ್ದನ್ನ ಶ್ಲೋಕ ರೂಪವಾಗಿ ಹೇಳಿದ್ದಾರೆ ಮಹಾನುಭಾವರು. ನೋಡೋಣ. ಆಹಾರ್ಯಾವಾನವಾನ್ಯತ್ರ ಸಂಭೃತಾದಿ ವಿಭೂತಯ ಆಹಾರ್ಯ ಬ್ರಹ್ಮಧರ್ಮತ್ವಾತ್ ಶಾಂಡಿಲ್ಯಾದಾಚಚಾರಣಾತ್ ಅಸಾಧಾರಣ ಧರ್ಮಾಣಾಂ
ಪ್ರತ್ಯಭಿಜ್ಞಾತ್ರ ನಾಸ್ತ್ಯತಃ ಅನಾಹಾರ್ಯ ಬ್ರಹ್ಮ ಮಾತ್ರ ಸಂಬಂಧೋಪಿ ಪ್ರಸಂಜಕ. ಫೈನ್. ಈಗ ಭಾಷ್ಯವನ್ನು ಪ್ರವೇಶ ಮಾಡೋಣ, ನೋಡೋಣ. 362ನೇ ಭಾಷ್ಯ ಭಾಗ. ಸಂಭೃತಿ ದಿವ್ಯಾಪ್ತಿ ಚಾತಃ, ಇದು ಸೂತ್ರ. ಪ್ರತೀಕ ತಗೊಂಡಿದ್ದಾರೆ ಸೂತ್ರ. ಸಂಭೃತಿ ದಿವ್ಯಾಪ್ತಿ ಪ್ರಭೃತಯೋ ವಿಭೂತಯ. ಸಂಭೃತಿ ದಿವ್ಯಾಪ್ತಿ ಅಂತ ಮಾತ್ರ ಇದೆ, ಆದರೆ ಆಚಾರ್ಯ ಹೇಳ್ತಾ ಇದ್ದಾರೆ ಸಂಭೃತಿ ದಿವ್ಯಾಪ್ತಿ ಪ್ರಭೃತಯ. ಸಂಭೃತಿ ದಿವ್ಯಾಪ್ತಿ ಮುಂತಾದ ಪ್ರಭೃತಿನ ಮುಂತಾದ ವಿಭೂತಿಗಳನ್ನು ಎಲ್ಲಿ ಶಾಂಡಿಲ್ಯ ವಿದ್ಯಾ ಪ್ರಭೃತಿಷು, ಶಾಂಡಿಲ್ಯ ವಿದ್ಯೆಯೇ ಮುಂತಾದ ವಿದ್ಯೆಗಳಲ್ಲಿ. ಇಲ್ಲೂ ಕೂಡ ಮುಂತಾದದ್ದು, ಬರೀ ಶಾಂಡಿಲ್ಯ ವಿದ್ಯೆ ಅಲ್ಲ. ಇದೆಲ್ಲ ಹೇಳ್ತಾರೆ. ಮುಂತಾದ ಅದಕ್ಕೆ ಏನರ್ಥ? ಸಂಭೃತಿ ದಿವ್ಯಾಪ್ತಿ ಮುಂತಾದ ಅಂದ್ರೆ ಏನರ್ಥ? ಶಾಂಡಿಲ್ಯ ವಿದ್ಯೆ ಮುಂತಾದ ಏನರ್ಥ? ಇನ್ಯಾವ ವಿದ್ಯೆ ಹೇಳ್ತಾರೆ ಭಾಷ್ಯದಲ್ಲಿ. ಈ ವಿದ್ಯೆಗಳಲ್ಲಿ ಇದು ಉಪಸಂಹರ್ತವ್ಯ, ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿ. ಯಾತಕ್ಕೆ ಅಂದರೆ ಸೂತ್ರ ರೂಪವಾಗಿ ಬಂದ ವಾಕ್ಯವನ್ನು ಹೇಳಿದ್ರು. ಅತಯೇವಚ ಆಯತನ ವಿಶೇಷ ಯೋಗ. ಇದೆಲ್ಲ ಸೂತ್ರಕ್ಕೆ ಹೇಗೆ ಭಾಷ್ಯ ಅಂದ್ರೆ ಇದು ಸೂತ್ರಸ್ಥಂ ಪದಮಾದಾಯ ವಾಕ್ಯೈ ಸೂತ್ರಾನುಕಾರಿಭಿ ಸ್ವಪದಾನಿ ಚ ವ್ಯಾಚಷ್ಟೆ ಭಾಷ್ಯಂ ಭಾಷ್ಯವಿದೋ ವಿದುಹು. ಇದು ಭಾಷ್ಯದ ಲಕ್ಷಣ ಹೀಗಿರಬೇಕು. ಭಾಷ್ಯ ಸುಮ್ಮನೆ ಏನೇನೋ ಬರೆದು ಬಿಡೋದಲ್ಲ. ಏನಿದು? ಅತ ಏವಚ, ಇಲ್ಲಿ ಇದೇ ಸೂತ್ರ ಇದೆಯಲ್ಲ, ಈ ಒಂದು ಯಾವುದದು ಸಂಭೃತಿ ದ್ವಿವಾಪ್ತಿ ಅಪಿ ಚ ಅತಃ ಅಂತಿದೆಯಲ್ಲ, ಅದಂತ ಅತ ಏವಚ ಆಯತನ ವಿಶೇಷ ಯೋಗ. ಆಯತನ ವಿಶೇಷ ಇಲ್ಲಿ ಬಂದಿದೆ, ಆದ್ದರಿಂದ ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ. ಏನು ಆಯತನ ವಿಶೇಷ, ಏನು ಬಂದಿದೆ, ಏನು ಹೇಳ್ತಾ ನೋಡಿ. ತಥಾಹಿ ಶಾಂಡಿಲ್ಯ ವಿದ್ಯಾಯಾಂ, ನೋಡಿ ಮೊಟ್ಟ ಮೊದಲಿಗೆ ಶಾಂಡಿಲ್ಯ ವಿದ್ಯೆಯಲ್ಲಿ ಏನಾಗಿದೆ? ಹೃದಯಾಯತನತ್ವಂ ಬ್ರಹ್ಮಣ ಉಕ್ತಂ. ಅಲ್ಲಿ ಶಾಂಡಿಲ್ಯ ವಿದ್ಯೆ, ಇದನ್ನು ಹಿಂದೆನೂ ಹೇಳಿದ್ರು. ಶಾಂಡಿಲ್ಯ ವಿದ್ಯೆಯಲ್ಲಿ ಬ್ರಹ್ಮಕ್ಕೆ ಹೃದಯವೆಂಬ ಆಯತನವನ್ನು ಹೇಳಿದ್ದಾರೆ, ಆಶ್ರಯವನ್ನು ಹೇಳಿದ್ದಾರೆ, ಆಧಾರವನ್ನು ಹೇಳಿದ್ದಾರೆ. ಬ್ರಹ್ಮ ಎಲ್ಲಿದೆ ಗೊತ್ತೇನ್ರಿ? ಇಂಥ ಕಡೆ ಇದೆ, ಇಂಥ ಕಡೆ ಇಲ್ಲಿ ಹೃದಯದ ಒಳಗೆ ಅಂತ ಹೇಳಿ ಹೃದಯವೆಂಬ ಆಯತನವನ್ನು ಬ್ರಹ್ಮಕ್ಕೆ ಹೇಳಿದ್ದಾರೆ. ಎಲ್ಲಿ? ಶಾಂಡಿಲ್ಯ ವಿದ್ಯೆಯಲ್ಲಿ. ಇವೆಲ್ಲ ಛಾಂದೋಗ್ಯದಲ್ಲಿ ಬರ್ತಕ್ಕಂಥ ವಾಕ್ಯಗಳು. ಏನು ವಾಕ್ಯ ಅಂತಂದ್ರೆ ಏಷ ಆತ್ಮ ಅಂತರ್ಹೃದಯೇ, ಏಷ ಮೇ ಆತ್ಮ ಅಂತರ್ಹೃದಯೇ, ಏಷಮ ಆತ್ಮ ಅಂತರ್ಹೃದಯ, ಏಷ ಮೇ ಆತ್ಮ. ಇವನೇ, ಇವನು ನನ್ನ ಆತ್ಮ. ಯಾರವನು? ಇವನು ಅಂದ್ರೆ ಅತ್ಯ ಏಷಃ. ಏಷಃ ಅಂದ್ರೇನು? ಸಮೀಪ ತರವರ್ತಿ ಚೈತದೋ ರೂಪಂ. ಸಮೀಪ ತರವರ್ತಿತ ಏತದೋ ರೂಪಂ ಅಂತಕ್ಕಂಥದ್ದು. ಇದು ಏಷ, ಇವನು ನೋಡಿ ಅಂತೇಳಿ ಏನು ಹೇಳ್ತಾರೆ? ಆತ್ಮ ಹೃದಯ ಎಲ್ಲಿದ್ದಾನೆ? ಹೃದಯೇ ಅಂತ ಹೇಳಿ ಏಷಮೇ ಆತ್ಮ ಹೃದಯ ಅಂತರ್ಹೃದಯೇ ಅಂತ ಹೇಳಿದ್ದಾರೆ. ಏನು ಅಲ್ಲಿ ಪೂರ್ತಿ ಅದನ್ನು ಹೇಳಿದ್ದಾರೆ ನೋಡಿ. ಯಾವುದದು ಛಾಂದೋಗ್ಯ ಬರ್ತಾರೆ ಶಾಂಡಿಲ್ಯ ವಿದ್ಯೆಯಲ್ಲಿ. ಏಷಮ ಆತ್ಮ ಅಂತರ್ಹೃದಯೇ ಅಣೀಯಾನ್ ವ್ರೀಹೇರ್ವಾಯವಾದ್ವಾ, ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದಾರೆ. ಏನು ಅದೇ ನೋಡಿ, ಇವನು ನನ್ನ ಸ್ವರೂಪ. ಎಲ್ಲಿದ್ದಾನೆ ಇವನು ಅಂದ್ರೆ ಅಂತರ್ಹೃದಯ, ಹೃದಯದ ಒಳಗಡೆ. ಆಯ್ತು. ಮತ್ತೆ ಪರಿಮಾಣ ಎಷ್ಟು? ಪರಿಮಾಣ ಅಂದ್ರೆ ವ್ರೀಹೇರ್ವಾ ಯವಾದ್ವಾ ಅಣೀಯಾನ್ ಅಂದ್ರೆ ಭತ್ತದ ಕಾಳು, ಜವೆ ಕಾಳು ಇದಕ್ಕಿಂತಲೂ ಕೂಡ ಸೂಕ್ಷ್ಮನಾಗಿ ಇರತಕ್ಕಂಥವನು ಅವನು ನನ್ನ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿ ಅಲ್ಲೇ ಮುಂದುವರೆದು ಹೇಳಿದ್ರು. ಏಷಮಾತ್ಮ ಅಂತ ಹೃದಯ ಜಾಯಾನ್ ಪೃಥಿವ್ಯಾ
ಧ್ಯಾಯಾನಂತರಿಕ್ಷಾತ್. ನೋಡಿ ಇಲ್ಲಿ ಅಷ್ಟು ಸಣ್ಣ ಪರಿಮಾಣವನ್ನು ಹೇಳಿದ್ರು. ಆ ಹೃದಯದ ಒಳಗಡೆ ಹೃದಯಾಯತನವನ್ನು ಹೇಳಿ, ಮತ್ತೆ ಈ ಹೃದಯಾಯತನದಲ್ಲಿ ಇರತಕ್ಕಂಥ ಇಷ್ಟು ಸಣ್ಣ ಪ್ರಮಾಣನಾದ ಈ ಬ್ರಹ್ಮ ಇದ್ದಾನಲ್ಲ, ಅವನು ಏನು ಗೊತ್ತೇನು? ಜ್ಯಾಯಾನ್ ಪೃಥಿವ್ಯಾಹ ಜ್ಯಾಯಾನ್, ಭೂಮಿಗಿಂತಲೂ ದೊಡ್ಡವನು. ಮತ್ತೆ ಜ್ಯಾಯಾನಂತರಿಕ್ಷಾತ್, ಅಂತರಿಕ್ಷಾದಪಿ ಜ್ಯಾಯಾನ್, ಅಂತರಿಕ್ಷಕ್ಕಿಂತಲೂ ದೊಡ್ಡವನು. ಮೂರ್ತಾನ ಲೋಕ ಹೇಳ್ತಕ್ಕಂಥದ್ದು ಸ್ವರ್ಗಲೋಕ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಅಂತರಿಕ್ಷ ಲೋಕ, ಮಧ್ಯದಲ್ಲಿ ಅದಕ್ಕಿಂತ ಕೆಳಗಡೆ ಭೂಲೋಕ, ಅಧೋಲೋಕ. ಹೀಗೆ ಇವನು ಆ ಎಲ್ಲಕ್ಕಿಂತಲೂ ವ್ಯಾಪಿಸ್ಕೊಂಡಿದ್ದಾನೆ, ಅದಕ್ಕಿಂತಲೂ ದೊಡ್ಡವನು ಅಂತ ಹೇಳಿ ಇನ್ನು ದ್ಯುಲೋಕವನ್ನು ಕೂಡ ವ್ಯಾಪಿಸಿದ್ದಾನೆ, ಅದಕ್ಕೂ ಆಚೆ ಇದ್ದಾನೆ ಅಂತ ಮುಂದೆ ಹೇಳಿದ್ರು. ಇಲ್ಲಿ ಇವರು ಅಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲಿ ಹೇಳೋದು? ಇದು ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾದ ಯಾವ ಭಾಗ? ಇಲ್ಲಿ ಆಯತನವನ್ನು ತೆಗೆದುಕೊಳ್ಳಿ. ಯಾವುದದು? ಹೃದಯ ಆಯತನ ಹೇಳಿದ್ರು. ಏಷಮೇ ಆತ್ಮ ಅಂತರ್ಹೃದಯೇ ಅಂತ ಹೇಳಿ ಎಲ್ಲಿ ಈ ಒಂದು ಶಾಂಡಿಲ್ಯ ವಿದ್ಯೆಯಲ್ಲಿ ಛಾಂದೋಗ್ಯ ಹೇಳಿದ್ರು. ತದ್ವದೇವ ದಹರ ವಿದ್ಯಾಯಾಮಪಿ. ನೋಡಿ ಇದೇ ರೀತಿ ಈ ಒಂದು ಈ ಹೃದಯ ಆಯತನ ಹೇಳಿದ್ರಲ್ಲ, ಇದರಲ್ಲಿ ಇದೇ ರೀತಿ ದಹರ ವಿದ್ಯೆಯಲ್ಲಿಯೂ ಕೂಡ ಮುಂದೆ ದಹರ ಕೊನೆಯಲ್ಲಿ ಬರುತ್ತಲ್ಲ ದಹರ ವಿದ್ಯೆ, ಅಲ್ಲಿ ಚಾಂದೋಗ್ಯದಲ್ಲಿ ದಹರ ವಿದ್ಯಾಯಾಮಪಿ ದಹರಂ ಪುಂಡರೀಕಂ ಭೀಷ್ಮ ದಹರೋಸ್ಮಿನ್ನಂತರಾಕಾಶ ಅಂತ ಅಲ್ಲಿ ಹೇಳಿದ್ರು. ಅಲ್ಲಿ ಏನು ಹೇಳಿದ್ರು? ಅಥ ಯದಿದಮಸ್ಮಿನ್ ಬ್ರಹ್ಮ, ಪ್ರಸಿದ್ಧವಾದ ವಾಕ್ಯ, ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ಭೀಷ್ಮ ದಹರೋಸ್ಮಿನ್ನಾಕಾಶ ಅಸ್ಮಿನ್ ಯದಂತ ತದನ್ವೇಷ್ಟವ್ಯಂ ತದ್ವಾವ ವಿಜಿಜ್ಞಾಸಿತವ್ಯಮಿತಿ. ದಿವ್ಯವಾದ ಮಂತ್ರಗಳು ಒಂದೊಂದು. ಅಥ ಯದಿದಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ಭೀಷ್ಮ. ಈ ದಹರ ಅಂತಾರೆ ಹೃದಯಾಕಾಶದಲ್ಲಿ, ಪುಂಡರೀಕಂ ಕಮಲದಲ್ಲ, ಕಮಲದಲ್ಲಿರ್ತಕ್ಕಂಥ ಕಮಲದ ಆಕಾರ ಇರ್ತಕ್ಕಂಥದ್ದು ಹೃದಯ ಕಮಲ ಅಂತ ಅದಕ್ಕೆ ಹೇಳೋದು. ಇರಲಿ, ಅದರಲ್ಲಿ ಅದು ಕಮಲ, ಅದ್ರ ಒಳಗಡೆ ದಹರೋ ಅಸ್ಮಿನ್ ಅಂತರಾಕಾಶ, ಅಸ್ಮಿನ್ ಅದರ ಒಳಗಡೆ ಇರತಕ್ಕಂಥ ಆಕಾಶ, ಮತ್ತೆ ಅದರ ಒಳಗಡೆ ಇರತಕ್ಕಂತಹ ಅಸ್ಮಿನ್ ಯದಂತಹ, ಅದರ ಒಳಗಡೆ ಇರತಕ್ಕಂತಹ ಈ ಪುರುಷ ಇದ್ದಾನಲ್ಲ, ಅವನನ್ನ ಅನ್ವೇಷ್ಟವ್ಯಂ. ಪುರುಷ ಅಂದ್ರೆ ಇಲ್ಲಿ ಪುಲ್ಲಿಂಗ ಆಗುತ್ತೆ, ಇದು ಬ್ರಹ್ಮ ಅಂತಲೇ ಹೇಳಬೇಕು. ಬ್ರಹ್ಮ ತದನ್ವೇಷ್ಟವ್ಯಂ ತದ್ಭಾವ ವಿಜಿಜ್ಞಾಸಿತವ್ಯಂ ಇತಿ. ಅವನನ್ನೇ ಅನ್ವೇಷ್ಟವ್ಯ, ಅವನನ್ನೇ ಹುಡುಕಬೇಕು, ಅವನನ್ನೇ ತಿಳಿಯಬೇಕು ಎಂಬುದಾಗಿ ಇಲ್ಲಿಯೂ ಕೂಡ ಏನನ್ನು ಹೇಳಿದ್ದಾರೆ? ಈ ಒಂದು ದಹರ ವಿದ್ಯೆಯಲ್ಲಿ ಈ ಒಂದು ಪುಂಡರೀಕಾಯತನ ಮತ್ತು ದಹರ ಆಯತನವನ್ನು ಹೇಳಿ ಆ ಒಂದು ಬ್ರಹ್ಮವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಯಿತು. ನೋಡಿ ಇಲ್ಲಿ ಇದು ಯಾತಕ್ಕೆ ಹೇಳ್ತಾ ಇದ್ದಾರೆ ಮೂರು ಅಂತಂದ್ರೆ, ಇಲ್ಲಿ ಶಾಂಡಿಲ್ಯವೇ ಮುಂತಾದ ವಿದ್ಯೆಗಳಲ್ಲಿ ಅಂತ ಹೇಳಿದ್ರು. ಎಲ್ಲಿ ಆಚಾರ ಮುಂಚೆ ಎಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು? ಶಾಂಡಿಲ್ಯ ವಿದ್ಯೆಯೇ ಮುಂತಾದ ಕಡೆಗಳಲ್ಲಿ ಶಾಂಡಿಲ್ಯ ವಿದ್ಯಾ ಪ್ರಭೃತಿಷು ಅಂತ ಹೇಳಿದ್ರು. ಆ ಪ್ರಭೃತಿ ಅಂದ್ರೆ ಮುಂತಾದ ಅಂದ್ರೆ ಏನರ್ಥ ಅಂದ್ರೆ ಇದನ್ನ ನೋಡಿ. ಮುಂತಾದ ಅಂದ್ರೆ ಒಂದು ಶಾಂಡಿಲ್ಯ ವಿದ್ಯೆ ಛಾಂದೋಗ್ಯದಲ್ಲಿ ಹೇಳಿದ್ರು, ಇನ್ನೊಂದು ಅದೇ ಛಾಂದೋಗ್ಯದಲ್ಲಿ ದಹರ ವಿದ್ಯೆ, ಶಾಂಡಿಲ್ಯ ವಿದ್ಯೆ ಬೇರೆ, ದಹರ ವಿದ್ಯೆ ಬೇರೆ. ದಹರ ವಿದ್ಯೆಯಲ್ಲಿ ಹೇಳಿದ್ರು. ಆಯ್ತು, ಈಗ ಇನ್ನೊಂದನ್ನು ಹೇಳ್ತಾ ಇದ್ದಾರೆ, ಇನ್ನೊಂದಿಷ್ಟು ಅರ್ಥ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಹೇಳಿಲ್ಲ? ಭಗವಾನ್ ಬಾದರಾಯರು ಹೇಳಲಿಲ್ಲ. ಅವ್ರೇನು ಹೇಳಿದ್ರು? ಸಂಭೃತಿ ದಿವ್ಯಾಪ್ತಿ ಅಂತ ಅಷ್ಟೇ ವಿವಚನ ಹೇಳ್ಬಿಟ್ರು. ಅಪಿಚ ಅತಃ ಅಂತ ಅಷ್ಟು ಹೇಳಿದ್ರು. ಈ ಸಂಭೃತಿ ದಿವ್ಯಾಪ್ತಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಮುಂದೆ ನೋಡಿ. ಇನ್ನು ಉಪಕೋಸಲ ವಿದ್ಯಾಯ ಅಂತೂ ಅಕ್ಷ್ಯಾಯತನತ್ವಂ ಯೇಷೋಕ್ಷಿಣಿ ಪುರುಷೋ ದೃಶ್ಯತೆ. ನೋಡಿ ಅಲ್ಲೇ ಮುಂದೆ ಹೇಳಿದ್ರು ಉಪಕೋಸಲ ವಿದ್ಯೆಯಲ್ಲಿ ಯಾವುದು? ಈ ಶಾಂಡಿಲ್ಯ ವಿದ್ಯೆ ಆದ ಮೇಲೆ ಬರ್ತಕ್ಕಂಥದ್ದು ಭಾಗ ಇದು ಉಪಕೋಸಲ ವಿದ್ಯೆ.
ಈ ದಹರ ವಿದ್ಯೆ ಅಂತಕ್ಕಂಥದ್ದು ಕೊನೆಯಲ್ಲಿ ಬರ್ತಕ್ಕಂಥದ್ದು ಇರಲಿ ಒಂದು. ಉಪಕೋಸಲ ವಿದ್ಯೆಯಲ್ಲಿ ಅಕ್ಷ್ಯಾಯತನತ್ವಂ, ಅಲ್ಲಿ ಅಕ್ಷಿಯನ್ನ ಆಯತನವನ್ನಾಗಿ ಹೇಳಿ, ಅಂದರೆ ಕಣ್ಣನ್ನು ಆಯತನವನ್ನಾಗಿ ಹೇಳಿ ಏನು ಹೇಳಿದ್ರು? ಏಷೋಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಹೇಳಿದ್ರು. ಏನು ಹೇಳಿದ್ರು? ಏಷೋಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ. ಇವನು ಕಣ್ಣಿನಲ್ಲಿದ್ದಾನಲ್ಲ, ಇವನೇ ಪುರುಷ, ಇವನೇ ಆತ್ಮ ಅಂತ ಹೇಳಿದರು. ಹೀಗೆ ಇಲ್ಲೆಲ್ಲ ಒಂದನ್ನು ತಾವು ಗಮನಿಸಬೇಕು. ಏನು ಹೇಳಿದರು? ಇದೆಲ್ಲವೂ ಕೂಡ ಆ ಪುರುಷನನ್ನ ಯಾವುದರ ಮೂಲಕ ಹೇಳಿದ್ದಾರೆ? ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ ಅಷ್ಟೇ. ಮೂರೂ ಕಡೆ ಅಲ್ಲಿ ಹೇಳಿದ್ರು ಏಷಮಯ ಆತ್ಮ ಅಂತರ್ಹೃದಯ, ಅದೆಲ್ಲ ಆಧ್ಯಾತ್ಮಿಕವಾಗಿ ಹೃದಯದ ಒಳಗಡೆ. ಅಲ್ಲಿ ಮುಂದೆ ಹೇಳಿದ್ರು ದಹರಾಕಾಶವನ್ನು ಹೇಳಿ ದಹರಾಕಾಶದ ಒಳಗಡೆ ಅಂತ ಅಲ್ಲಿ ಹೇಳಿದ್ರು, ಅದು ಆಧ್ಯಾತ್ಮಿಕವಾದದ್ದು. ಮತ್ತೆ ಇಲ್ಲಿ ಹೇಳಿದ್ರು ಏಷೋ ಅಕ್ಷಿಣಿ ಪುರುಷೋ ಅಂತ ಹೇಳಿ, ಇದು ಆಧ್ಯಾತ್ಮಿಕವಾದದ್ದು. ಹೀಗೆ ಈ ಎಲ್ಲ ವಿಭೂತಿಗಳಿದೆಯಲ್ಲ, ಇದನ್ನು ಒಳಗೊಂಡವನು ಪುರುಷ ಇದ್ದಾನಲ್ಲ, ಅವನು ಎಲ್ಲಿ ಹೇಳ್ತಾ ಇದ್ದಾರೆ? ಇಲ್ಲಿ ಆಧ್ಯಾತ್ಮಿಕವಾದ ಆಯತನದಲ್ಲಿ, ಆಧ್ಯಾತ್ಮಿಕವಾದ ಆಶ್ರಯದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಗಮನ ಇರಬೇಕು. ಏನು ವ್ಯತ್ಯಾಸ ಮುಂದೆ ಗೊತ್ತಾಗತ್ತೆ. ಇಷ್ಟನ್ನು ಕೂಡ ಆಧ್ಯಾತ್ಮಿಕವಾಗಿ ಹೇಳಿ ನೋಡಿ. ಏವಂ, ಈ ರೀತಿ ತತ್ರ ತತ್ರ ತತ್ತತ್ ಆಧ್ಯಾತ್ಮಿಕಂ ಆಯತನಂ, ಅಲ್ಲಲ್ಲಿ ಅದಕ್ಕೆ ತಕ್ಕ ಹಾಗೆ ಆಧ್ಯಾತ್ಮಿಕವಾದ ಆಯತನವನ್ನ ಏತಾಸು ವಿದ್ಯಾಸು ಪ್ರತೀಯತೆ. ಚಾಂಡಿಲ್ಯ ಪ್ರಭೃತಯ ಅಂತ ಹೇಳಿದಾರಲ್ಲ, ಅಂದೇನು? ಏತಾಸು ವಿದ್ಯಾಸು, ಇದು ಬಹುವಚನ. ಈ ವಿದ್ಯೆಗಳಲ್ಲಿ ಚಾಂಡಿಲ್ಯ, ದಾರ ಮತ್ತೆ ಉಪಕೋಸಲ, ಈ ವಿದ್ಯೆಗಳಲ್ಲಿ ಏನು ಆಧ್ಯಾತ್ಮಿಕವಾಗಿ ಆಯತನವನ್ನ ಹೇಳಿದ್ದಾರೆ. ಈಗ ಹೇಳಿದ್ರು ಶಂಕರಾಚಾರ್ಯ ಅಂತ ಹೇಳ್ತಾ ಇದ್ದಾರೆ ಆ ಜಿಜ್ಞಾಸುಗಳಿಗೆ, ನೋಡಪ್ಪ ಸ್ವಲ್ಪ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿ, ನಾನು ಹೇಳೋದನ್ನು ಏನು, ಇದನ್ನ ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಗುಣಗಳನ್ನ ಏನಂದು ನೋಡಿ. ಅವನು ಭತ್ತದ ಕಾಳಿಗಿಂತಲೂ ಸೂಕ್ಷ್ಮ, ಜವೆ ಕಾಳಿಗಿಂತಲೂ ಸೂಕ್ಷ್ಮ, ಮತ್ತೆ ಭೂಮಿಗಿಂತಲೂ ದೊಡ್ಡವನು, ಆಕಾಶಕ್ಕಿಂತಲೂ ದೊಡ್ಡವನು, ಮತ್ತೆ ಎಲ್ಲವೂ ಕೂಡ ಅವನಲ್ಲಿ ಆ ಜ್ಞಾನೇಶ್ವರ ಶಕ್ತಿ ಬಲ ವೀರ್ಯ ತೇಜಸ್ಸು ಉಳ್ಳವನು ಎಲ್ಲ ಹೇಳ್ತಾ ಇದ್ದಾರೆ. ಇದನ್ನ ಆಧ್ಯಾತ್ಮಿಕವಾಗಿ ಹೇಳ್ತಾ ಇದ್ದಾರೆ. ಆದರೆ ಮುಂದೆ ಆದಿದೈವಿಕಿ ಅಸ್ತು ಏತಾಹ ವಿಭೂತಯ ಸಂಭೃತಿ ದಿವ್ಯಾಪ್ತಿ ಪ್ರಭೃತಯ. ಆದರೆ ಇಲ್ಲಿ ಹೇಳಿರತಕ್ಕಂತಹ ಸಂಭೃತಿ ದಿವ್ಯಾಪ್ತಿ ಅಂತಕ್ಕಂಥದ್ದು ಮಾತ್ರ ಅದು ಅದಕ್ಕೆ ಆ ಧರ್ಮಗಳಿಗೆ, ಆ ಒಂದು ವಿಭೂತಿಗಳಿಗೆ ಯಾವುದು ಆಶ್ರಯ? ಆಧ್ಯಾತ್ಮಿಕವಾದ ಆಶ್ರಯವನ್ನು ಹೇಳಿಲ್ಲ. ಮತ್ತೇನು? ಈ ವಿಭೂತಿಗಳು ಆದಿದೈವಿಕವಾಗಿರ್ತಕ್ಕಂಥವು. ಇದು ವ್ಯತ್ಯಾಸ ಬಹಳ. ಆಯತನ ವಿಶೇಷ ಇದು. ಇವೆಲ್ಲ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ. ಆದರೆ ಸಂಭೃತಿ ದಿವ್ಯಾಪ್ತಿ ಮುಂತಾದವನ್ನ ಆದಿದೈವಿಕವಾಗಿ ಹೇಳಿದ್ದಾರೆ. ಆ ವಿಭೂತಿಗಳಿದು ಆದಿದೈವಿಕ ವಿಭೂತಿಗಳಿವು. ಆದಿದೈವಿಕಿ ಅಸ್ತು ಏತಾ ವಿಭೂತೆಯ ಸಂಭೃತಿ ದಿವ್ಯಾಪ್ತಿ ಸಂಭೃತಿ ದಿವ್ಯಾಪ್ತಿ ಮೊದಲಾದ ಅಂತಂದ್ರೆ ಸಂಭೃತಿ ಅಂತಕ್ಕಂಥದ್ದಕ್ಕೆ ಎಲ್ಲವನ್ನು ಹೇಳಬೇಕು. ಸಮೃದ್ಧಿ ಜ್ಞಾನೇಶ್ವರ ಶಕ್ತಿ ಬಲವೀರ್ಯ ತೇಜೋಪಿ ಸದಾ ಸಂಪನ್ನ. ಮತ್ತೆ ದಿವ್ಯಾಪ್ತಿ ಅಂತಕ್ಕಂಥದ್ದು ಅಂತರಿಕ್ಷದಲ್ಲಿ ಸ್ವರ್ಗಲೋಕಕ್ಕಿಂತಲೂ ಆಚೆ ಉಳ್ಳವನು ಅಂತ ಹೇಳಿದಾಗ ಏನು? ಯಾವುದಿದೆಯೋ ಎಲ್ಲದಕ್ಕಿಂತಲೂ ಸೂಕ್ಷ್ಮವಾಗಿರುವವನು ಅಂತ ತಿಳಿಯಬೇಕು. ಹೀಗಿರುವಾಗ ಈ ಸಮೃದ್ಧಿ ದಿವ್ಯಾಪ್ತಿ ಇರ್ತಕ್ಕಂಥದ್ದು ಆದಿದೈವಿಕವಾದ ಆಶ್ರಯವನ್ನುಳ್ಳದ್ದು. ಮತ್ತೆ ಈ ಒಂದು ಅಂತರ್ಹೃದಯನ ಆತ್ಮ ಅಂತೆಲ್ಲ ಹೇಳಿದ್ರಲ್ಲ, ಬರೀ ಹೀಗಿಂತಲೂ ಸಣ್ಣ ಅವೆಲ್ಲ ಇದೆ, ಅವೆಲ್ಲವೂ ಕೂಡ ಆಧ್ಯಾತ್ಮಿಕವಾದ ಸಂಬಂಧವುಳ್ಳದ್ದು.
ಈ ಎರಡೂ ಕೂಡ ಏನಾಯಿತು, ಆಯತನ ವಿಶೇಷ ಆಯಿತು. ಹೀಗಾಗಿ ನಾವು ಹಿಂದೆ ಹೇಳಿದ ನ್ಯಾಯದಿಂದ, ಹಿಂದೆ ಹೇಳಿದ ಯುಕ್ತಿಯಿಂದ ಏನು ಈ ಒಂದು ವಿಭೂತಿಗಳು ಇದೆಯಲ್ಲ, ಇದು ಆಯಾಯ ಆಯತನದಲ್ಲಿರತಕ್ಕಂತಹ ಪುರುಷನಿಗೆ ಮಾತ್ರ ಮೀಸಲಾಗಿದೆ. ನಾವು ಉದಾಹರಣೆ ಕೊಟ್ಟಲ್ಲ, ಪೊಲೀಸ್ ಸ್ಟೇಷನ್ನು ಮನೆ, ಅಲ್ಲಿ ಧರ್ಮ ಅಲ್ಲಿ, ಇಲ್ಲಿ ಧರ್ಮ ಇಲ್ಲಿ. ಇಲ್ಲೂ ಕೂಡ ಎರಡು ಸ್ಥಾನಗಳನ್ನು ಹೇಳಿದ್ದಾರೆ. ಭಿನ್ನ ಸ್ಥಾನತ್ವ ದರ್ಶನ ಉಪಸಂಹರ್ತವ್ಯಾ ಯಾವುದು, ಏತಾಹ ವಿಭೂತಯ ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಾರೆ. ನೋಡಿ, ಇದು ಆದಿದೈವಿಕವಾದ ಒಂದು ಇದು ಹೇಳಿರ್ತಕ್ಕ ಆಯತನವನ್ನು ಹೇಳಿರ್ತಕ್ಕಂಥದ್ದು ಅಂತಿದೆ. ಈಗ ಇಲ್ಲಿ ಆ ಜಿಜ್ಞಾಸುಗಳಲ್ಲಿ ಒಬ್ಬ ಎದ್ದ, ಸ್ವಾಮಿ ನೀವು ಹೇಳ್ತಾ ಇದ್ದೀರಲ್ಲ, ಏನು ಅದನ್ನ ವಿಂಗಡಿಸಿ ಹೇಳ್ತಾ ಇದ್ದೀರಲ್ಲ, ವಿಂಗಡಿಸಿದೇನು ಡಿಫರೆನ್ಶಿಯೇಟ್ ಮಾಡಿ ಹೇಳ್ತಾ ಇದ್ದೀರಲ್ಲ, ವಿಂಗಡಿಸಿ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಸ್ವಾಮಿ? ಇದನ್ನ ಆದಿ ದೈವಿಕ ಅಂದ್ರಿ, ಅದನ್ನ ಆದಿ ಭೌತಿಕ ಅಂತಂತಂದ್ರೆ ಹೇಗೆ ಸ್ವಾಮಿ? ಯಾಕೆ ಅಂತಂದ್ರೆ, ನಾನು ಏತಾಸ್ವಪಿ ಆದಿದೈವಿಕ್ಯೋ ವಿಭೂತಯ ಶ್ರೂಯಂತೆ. ಅಲ್ಲ ಸ್ವಾಮಿ, ಏತಾಸ್ವಪಿ, ಏತಾಸು ಅಂತಂದ್ರೆ ಏನು? ಈ ಆಧ್ಯಾತ್ಮಿಕವಾದ ವಿಭೂತಿಗಳಲ್ಲಿ ಅಂತ, ಆಧ್ಯಾತ್ಮಿಕ ಈ ವಿಭೂತಿಷು ಅಂತ ಅಷ್ಟೆ. ಈ ಆಧ್ಯಾತ್ಮಿಕವಾದ ವಿಭೂತಿಗಳಲ್ಲಿಯೂ ಕೂಡ ಏತಾಸ್ವಪಿ ಆದಿದೈವಿಕ್ಯೋ ವಿಭೂತಯ, ಆದಿ ದೈವಿಕವಾದ ಉಪಾಸನೆ ವಿಭೂತಿಗಳು ನಮಗೆ ಕಂಡು ಬರುತ್ತಲ್ಲ ಸ್ವಾಮಿ. ಆದಿದೈವಿಕವಾಗಿ ಹೇಳಿದ್ದಾರೆ, ಆದರೂ ಕೂಡ ಈ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಆದರೂ ಕೂಡ ಆದಿ ದೈವಿಕವಾದ ಒಂದು ವಿಭೂತಿಗಳು ಕೂಡ ನಮ್ಮ ಹೇಳಿದ್ದಾರಲ್ಲ ಅಲ್ಲಿ. ಅದಕ್ಕೇನು ಹೇಳ್ತೀರಿ? ಇದೇ ಬೇರೆ ಅದೇ ಬೇರೆ ಅಂತ ಹೇಗೆ ಸ್ವಾಮಿ ವಿಂಗಡಿಸ್ತೀರಿ? ಶ್ರುತಿಯೇ ಬಾಯಿ ಬಿಟ್ಟು ಹೇಳ್ತಾ ಇದೆ. ಯಾವ ಯಾವ ಒಂದು ವಿಭೂತಿಗಳನ್ನ ಆಧ್ಯಾತ್ಮಿಕವಾಗಿ ಹೇಳಿದ್ದರೋ ಅದೇ ವಿಭೂತಿಗಳನ್ನ ಆದಿ ದೈವಿಕವಾಗಿಯೂ ಹೇಳಿದ್ದಾರಲ್ಲ ಸ್ವಾಮಿ. ಓ ಇಲ್ಲಪ್ಪ ಹೇಳಿದ್ದಾರೆ, ಕೇಳಿ ಹೇಳ್ತೇವೆ, ಆದರೆ ನೀವು ಹೇಳಿದ್ದು ಸರಿ ಇಲ್ಲ ಅಂತ ಅಂದ್ಬಿಟ್ಟ. ನೋಡಿ, ಇದು ಏನು ಕ್ರಮ ನೋಡಿ. ಆಚಾರ್ಯ ಹೇಳಿದ್ರು, ನೋಡಪ್ಪ ಸ್ಥಾನ ಭೇದ ಇದೆ, ಆಯಿತು ಇದು ಒಪ್ಕೊಂಡ್ರಣ. ಏನು ಮಾಡಲಿಲ್ಲ ಇವರು, ಯಾರು ಈ ಜಿಜ್ಞಾಸುಗಳು ಒಪ್ಕೊಳ್ಳಿಲ್ಲ. ತಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ರು, ವಿಚಾರ ಮಾಡಿದ್ರು. ಅರೆ ಶಂಕರ ಭಗವತ್ಪಾದರು ಲೋಕೈಕ ಗುರುಗಳು, ಮಹಾನ್ ಪಂಡಿತರು, ಅವರ ಒಂದು ವಿದ್ಯೆಗಾಗಲಿ ಒಂದು ಸಾಮರ್ಥ್ಯಕ್ಕಾಗಲಿ ಅದು ಬೆಲೆ ಇಲ್ಲ, ಮತ್ತು ಎಣೆ ಇಲ್ಲ, ಉಪಮಾನವೂ ಇಲ್ಲ. ಅನ್ಯಾದೃಶರವರು ಎಲ್ಲ ಸರಿ, ಆದರೆ ಏನೋ ಹೇಳಿದ್ದೆಲ್ಲ ಒಪ್ಕೊಂಡ್ಬಿಡ್ಬೇಕಾ? ಒಪ್ಕೋಬೇಕಾದ್ದಿಲ್ಲ. ಯಾಕೆ? ಅಲ್ಲಪ್ಪ, ಎರಡು ಕೂಡ ವಿಂಗಡಿಸಿ ಹೇಳ್ಬಿಟ್ರು, ಆದರೆ ಎರಡನ್ನೂ ಕೂಡ ಇಲ್ಲಿಯ ವಿಭೂತಿಗಳನ್ನು ಅಲ್ಲಿ ಹೇಳಿರತಕ್ಕಂಥದ್ದು ಈ ಶ್ರುತಿಗಳಲ್ಲಿ ಕಂಡು ಬರ್ತಾ ಇದೆಯಲ್ಲ. ಇದು ವಿಚಾರ, ಇದು ವಿಚಾರ ಕ್ರಮ. ಇದು ಬೇಕಾದ್ರೆ ನಾವು ಹಿಂದೆ ಹೇಳಿದ್ದೇವಲ್ಲ, ಇದನ್ನೆಲ್ಲ ಈ ಥರ ವಿಚಾರ ಕ್ರಮ ಇರ್ತಕ್ಕಂಥದ್ದು ಕೇವಲ ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಮಾತ್ರ ಅಷ್ಟೆ. ಇನ್ನು ಯಾವ ಧರ್ಮಗಳಲ್ಲೂ ಇದಕ್ಕೆ ಅವಕಾಶ ಇಲ್ಲ. ಏನ್ರಿ ಅವ್ರು ಹೇಳ್ತಾ ಇದ್ದಾನೆ, ಯಾರವನು? ಅವನು ಯಾರು ಬೇಕಾದ್ರೂ ಇರ್ಬೋದು, ದೇವರೇ ಇರ್ಬೋದು, ಅವ್ರ ದೂತ ಇರ್ಬೋದು, ಅಥವಾ ಇನ್ನೊಬ್ಬ ರೆಪ್ರೆಸೆಂಟೇಟಿವ್ ಇರ್ಬೋದು, ಯಾರೋ ಇರ್ಬೋದು, ದೊಡ್ಡ ಗುರು ಇರ್ಬೋದು. ಹೇಳಿದ್ಮೇಲೆ ಮುಗಿದೈತೆ ಅಷ್ಟೆ. ಎರಡನೇ ಮಾತಿನ ವಿರುದ್ಧವಾಗಿ ಆಡಿದ್ರು ನಾಲ್ಗೆ ಕಟ್ ಆಫ್ ಅಷ್ಟೆ. ಅದೆಲ್ಲಿ ವಿಚಾರ ಕ್ರಮ? ಈಗೆಲ್ಲಿ ಇರಲಿ. ಇದು ಇವನಿಗೆ ಹೇಳ್ದ, ಇಲ್ಲ ಸ್ವಾಮಿ, ಹೇಗೆ ನೀವು ಹೇಳಿದ ನ್ಯಾಯವಿಲ್ಲ ಅಂತ ಹೇಳ್ಬಿಟ್ಟ. ನಾನು ಏತಾಸ್ವಪಿ ಆದಿದೈವಿಕ್ಯೋ ವಿಭೂತಯ ಶ್ರೂಯಂತೆ. ಎಲ್ಲಪ್ಪ ಜಾಯಾನ್ ದಿವೋ ಜಾಯಾನೇಭ್ಯೋ ಲೋಕೇಭ್ಯ ಮತ್ತು ಯೇಷೌ ಏವ ಭಾಮನೀ
ಏಷ ಹಿ ಸರ್ವೇಷು ಲೋಕೇಶು ಭಾತಿ ಯಾವಾನ್ ವಾ ಅಯಮಾಕಾಶ ತಾವಾನೇಶೋ ಅಂತರ್ಹೃದಯ ಆಕಾಶ ಉಭೇ ಅಸ್ಮಿನ್ ಯಾವ ಪೃಥಿವಿ ಅಂತರೇವ ಸಮಾಹಿತೆ ಇತ್ಯೇವಮಾದ್ಯಾಹ. ನೋಡಿ ಸ್ವಾಮಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು? ಏಷ ಜಾಯಾಂದಿವೋ ಜಾಯಾನೇಭ್ಯೋ ಲೋಕೇಭ್ಯ. ಇವನು ಯಾರು ನಮ್ಮ ಹೃದಯದ ಒಳಗಡೆ ಇದ್ದಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಅವನು ಜಾಯನೇಭ್ಯೋ ಈ ಎಲ್ಲ ಲೋಕಗಳಿಗಿಂತಲೂ ಕೂಡ ಹೆಚ್ಚಿನವನು ಅಂತ ಹೇಳ್ತಾ ಇದೆ. ಮತ್ತೆ ಇವನೇ ಭಾಮನಿ, ಇವನೇ ಎಲ್ಲ ಲೋಕೇಶು, ಇವನೇ ಹೊಳೆ ಎಲ್ಲ ಪ್ರಕಾಶಿಸುತ್ತಿರುವವನು, ಇವನು ಎಲ್ಲ ಲೋಕಗಳು ಎಲ್ಲ ಕಡೆ ಹೇಳಿದ್ದಾರೆ ಸ್ವಾಮಿ. ಆಧ್ಯಾತ್ಮಿಕ ಆದಿ ದೈವಿಕ ಎಲ್ಲ ಬೇಕಾದ್ರೆ ಆದಿ ಭೌತಿಕ ಸೇರಿಸ್ಕೊಳ್ಳಿ, ಎಲ್ಲ ಕಡೆ ಹೇಳಿದ್ದಾರೆ. ಮತ್ತೆ ಯಾವಾನ್ವ ಅಯಂ ಆಕಾಶ ತಾವಾನೇಶು ಅಂತ ಹೃದಯ. ನೋಡಿ, ಈ ಭೂತಾಕಾಶ ಎಷ್ಟು ದೊಡ್ಡದು. ಭೂತಾಕಾಶ ಇಷ್ಟು ಅಂತ ಅದು ಹೇಳಕ್ಕಾಗತ್ತಾ? ಇಷ್ಟು ಅಂತ ಹೇಳ್ಬಿಟ್ರೆ ಅಲ್ಲಿಂದ ಆಚೆ ಇಲ್ಲ ಅಂತ ಆಗ್ಬಿಡುತ್ತೆ. ಆಕಾಶಕ್ಕೆ ಅಳತೆನೇ ಇಲ್ಲ. ಇಷ್ಟು ದೊಡ್ಡ ಆಕಾಶ ಇದೆಯಲ್ಲ, ಅದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿದೆ ಯಾವುದು? ನನ್ನ ಹೃದಯದೊಳಗಿರತಕ್ಕಂತಹ ಒಂದು ಈ ಆಕಾಶ, ಧಾರಾಕಾಶ. ಧಾರಾಕಾಶವೂ ಕೂಡ ಅಷ್ಟೇ ದೊಡ್ಡದು ಅಂಥೇಳಿ ಆಧ್ಯಾತ್ಮಿಕ ಆದಿ ದೈವಿಕ ಎರಡನ್ನೂ ಕೂಡ ಸೇರಿಸಿಬಿಟ್ಟು ಏನು ಹೇಳಿದ್ದಾರೆ ಅಷ್ಟೇ ಅಲ್ಲ, ಉಭೆ ಅಸ್ಮಿನ್ ಅಸ್ಮಿನ್ ಯಾವ ಇದರಲ್ಲಿ ಈ ಆಕಾಶದಲ್ಲಿ ಯಾವ ಪೃಥಿವಿ ಅಂತಂದ್ರೆ ದ್ಯುಲೋಕ ಮತ್ತೆ ಪೃಥ್ವಿ ಎರಡೂ ಕೂಡ ಅಂತರವ ಇದರೊಳಗಡೆ ಸಮಾಹಿತೆ ಸೇರಿಕೊಂಡು ಬಿಟ್ಟಿವೆ, ಇದರೊಳಗೆ ಅಡಕವಾಗಿವೆ ಅಂತ ಕೂಡ ಎರಡನ್ನೂ ಹೇಳಿದ್ದಾರಲ್ಲ ಸ್ವಾಮಿ. ಇತ್ಯೇವಮಾದ್ಯಾಹ ಸಂತಿ ಚ ಅನ್ಯಾಹ ಆಯತನ ವಿಶೇಷಹೀನಾಃ ಅಪಿ ಇಹ ಬ್ರಹ್ಮವಿದ್ಯಾಃ ಷೋಡಶಕಲಾದ್ಯಾಃ. ಇನ್ನು ಎರಡರಲ್ಲೂ ಕೂಡ ಯಾವ ಆಯತನವನ್ನು ಹೇಳದೇ ಇರತಕ್ಕಂತಹ ಒಂದು ಪ್ರಸಂಗವೂ ಇದೆ. ಅಲ್ಲಿ ಆಧ್ಯಾತ್ಮಿಕವೂ ಇಲ್ಲ, ಆಧ್ಯಾತ್ಮಿಕ ಯಾವ ಆಯತನವೂ ಇಲ್ಲ, ಅಂತಹ ಪ್ರಸಂಗವೂ ಇದೆ. ಇಷ್ಟೆಲ್ಲ ಇರುವಾಗ ನೀವು ಏನೋ ಒಂದು ಹೇಳಿಬಿಟ್ಟು ಅವರಿಗೆ ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಆದಿ ದೈವಿಕವಾಗಿ ಹೇಳಿದ್ದಾರೆ, ಆದ್ದರಿಂದ ಸ್ಥಾನತ್ವ ಭಿನ್ನ ಸ್ಥಾನತ್ವ ಅಂತಕ್ಕಂಥದ್ದು ಇದೆ, ಆದ್ದರಿಂದ ಉಪಸಂಹಾರ ಮಾಡಿಕೊಳ್ಳತಕ್ಕದ್ದಲ್ಲ ಅಂತ ಹೇಳಿಬಿಟ್ರೆ ನೀವು ಪೂರ್ಣವಾಗಿ ಉಪನಿಷತ್ತುಗಳನ್ನು ಓದಿಲ್ಲ ಅಂತ ಆಗಿಬಿಡುತ್ತೆ. ನೋಡಿ ಸ್ವಾಮಿ, ಇಲ್ಲಿ ಹೇಳಿದ್ದಾರೆ, ಗುರುಗಳಿಗೆ ಹೇಳ್ಬಿಟ್ಟ ಹೇಳಿದ್ದಾರೆ, ಇದಕ್ಕೇನು ಹೇಳ್ತೀರಿ ಸ್ವಾಮಿ ಅಂತ. ಗುರು ಅಷ್ಟೇ ಶಾಂತ ಹೃದಯ, ಯಾವುದಕ್ಕೂ ವ್ಯತ್ಯಾಸ ಆಗಿಲ್ಲ. ಏನ್ರಿ ನನ್ನ ಮೇಲೆ ಪ್ರಶ್ನೆ ಮಾಡ್ಬಿಟ್ಟ ಇವನು, ನಾನು ಹೇಳಿದ್ದು ಏನೂ ಇಲ್ಲ. ಹೌದು, ಅವ್ರ ಸಂತೋಷ. ವಿಚಾರ ಮಾಡ್ತಾ ಇದ್ದದಲ್ಲ, ವಿಚಾರ ಪ್ರಧಾನವಾದ ಭಾಗ ಇದು, ಶಾಸ್ತ್ರ ಇದು. ಇದನ್ನು ವಿಚಾರ ಮಾಡಿಯೇ ತಿಳಿಯಬೇಕು. ವಿಚಾರ ಅಷ್ಟೇ, ಇನ್ನೇನು ಇಲ್ಲ. ಹಾಗಿರೋ ವಿಚಾರ ಮಾಡ್ತಾ ಇದ್ದ ಸಂತೋಷದಿಂದ ಆಯ್ತಪ್ಪ, ಅದಕ್ಕೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಈ ಭಾಗವನ್ನು ಈ ಸ್ವಲ್ಪ ಇದೆಯಲ್ಲ, ಈ ಯಾವುದು ಪೂರ್ವ ಪಕ್ಷ ಹಾಕಿದ್ದಾಗದ ಅದನ್ನು ಇನ್ನೊಂದು 2 ಮಾತು ಅಷ್ಟೇ ಹೇಳ್ಬೋದಾಗಿತ್ತು. ಟೈಮ್ ಆಗುತ್ತೆ, 2 ಮಾತು ಹೇಳ್ತೀರಿ, ಇನ್ನೊಂದು 5 ನಿಮಿಷ ಆಗುತ್ತೆ, 5 ನಿಮಿಷ. ಅದರಿಂದ ಇದ್ರ ಭಾಗ ಸ್ವಲ್ಪ, ಮತ್ತು ಸಿದ್ಧಾಂತ ಭಾಗ ಏನು ಹೇಳ್ತಾರೆ ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಓಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.